31 ಜನ ಹಿಂದೂಗಳಿದ್ದಾರೆ. ಆಮೇಲೆ 159 ಜನ ಮುಸಲ್ಮಾನ ಸಮುದಾಯ, ಫಕೀರ್ ಕೂಡ ಇದ್ದಾರೆ. ಅದಾದ್ಮೇಲೆ ಒಬ್ರು ಕ್ರಿಶ್ಚಿಯನ್ ಇದ್ದಾರೆ. ಒಟ್ಟು 191 ಫ್ಯಾಮಿಲೀಸ್. ಅಂದ್ರೆ ಚುನಾವಣೆ ಬರುವಾಗ ಒಂದು ಟ್ಯಾಕ್ಟಿಕ್ಸ್ ಇರ್ತದೆ, ಚುನಾವಣೆ ಮುಗಿದ ಮೇಲೆ ಇನ್ನೊಂದು ಟ್ಯಾಕ್ಟಿಕ್ಸ್ ಇರ್ತದೆ. ಈ ತರದಂತ ಥರ್ಡ್ ಕ್ಲಾಸ್ ರಾಜಕೀಯ ಮಾಡೋದನ್ನ ಬಿಜೆಪಿ ಅವ್ರು ಬಿಡಬೇಕು ಅಂತ ಹೇಳ್ತೀವಿ. ಇದರೊಳಗೆ ಒಬ್ರು ಬೇರೆ ದೇಶದವ್ರು ಇಲ್ಲ, ಎಲ್ಲರೂ ಭಾರತೀಯರೇ. ಇವ್ರದೇ ಕೇಂದ್ರ ಸರ್ಕಾರ ಇರೋದು. ಇಡಿಯಾಗಿ ಬಾಂಗ್ಲಾದೇಶದವರು ಇಂಡಿಯಾದೊಳಗೆ ನುಸುಳ್ಕೊಂಡ್ ಬಂದ್ಬಿಟ್ರು ಅಂತಂದಾಗ ಇವ್ರ ಭದ್ರತೆ ಹೇಗಿದೆ ಅಂತೇಳಿ ಇವತ್ತು ಜನರಿಗೆ ಹೇಳ್ಬೇಕಲ್ಲ. ಇವರು ನಾವು ಕೇಳ್ತೀವಿ, ಈ ಜನ ಕೂಡ ತೆರಿಗೆ ಕಟ್ಟವ್ರೆ. ಇವ್ರೇನು ಪುಕ್ಸಟ್ಟೆ ಇರೋರಲ್ಲ. ಪ್ರತಿಯೊಂದು ವಸ್ತು ತಗೊಂಡಾಗ್ಲೂ ತೆರಿಗೆ ಕಟ್ಟಂತ ಜನವೇ ಇವರು ಕೂಡ. ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಅಶೋಕ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅಶೋಕ್ ಅವರ ಮಾಡಿದ ಆಪಾದನೆ ಇರಲಿ, ನಾನು ಆಪಾದನೆ ಅಂತಾನೆ ಕರೆಯಕ್ಕೆ ಇಷ್ಟಪಡ್ತೀನಿ. ಅಥವಾ BJP ಅವರು ಏನು ಹೇಳ್ತಾ ಇದ್ದಾರೆ, ಇವರೆಲ್ಲ ಬಾಂಗ್ಲಾದೇಶರು ಅಂತ. ಇವರು ಒಬ್ರಿಗೆ ಇಲ್ಲಿರೋ ಒಟ್ಟು ನಾವು ದುಡಿಯೋ ಜನರ ವೇದಿಕೆಯಿಂದ ಏನು ಕೆಲಸ ಮಾಡ್ತಿದ್ದೀವಿ, 5 ವರ್ಷದಿಂದನೂ ಇಲ್ಲಿ ಇವ್ರ ಜೊತೆ ಇರೋ ಅಂಥವ್ರು ಇವಾಗಲೂ ಇದ್ದೀವಿ. ಯಾವತ್ತು ಹೊಡೆದಾಕಿದ್ರು ಅವತ್ತು 20ನೇ ತಾರೀಕು, ಅವತ್ತಿನಿಂದ ಜೊತೆಲಿರೋ ಅಂಥವ್ರು ನಾವು. ಇದರೊಳಗೆ ಒಬ್ರು ಬೇರೆ ದೇಶದವ್ರು ಇಲ್ಲ, ಎಲ್ಲರೂ ಭಾರತೀಯರೇ. ಇದಕ್ಕೆ ಆಧಾರ ಇದೆ. ಅವರು ಇಲ್ಲಿರೋದಕ್ಕೆ ಸ್ಥಳೀಯರಾಗಿರೋದಕ್ಕೆ ಆಧಾರ ಇದೆ. ಅವರು ನಮ್ಮ ದೇಶ, ಇವಾಗ ಅವರು ಪಕ್ಕದ ಆಂಧ್ರ ಪ್ರದೇಶ ಇದ್ದಿರ್ಬೋದು, ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಬಂದಿರೋರು ಇದ್ದಾರೆ, ಮತ್ತೆ ನಮ್ಮ ಉತ್ತರ ಭಾರತದ ಇರ್ಬೋದು. ಯಾರೇ ಇದ್ರು ಕೂಡ ಒಬ್ರಿಗೊಬ್ರು ಇಲ್ಲಿ ಬಾಂಗ್ಲಾದೇಶ ಅಂತ ಏನು ಹೇಳ್ತೀರ ಅವ್ರು ಇಲ್ಲ. ನಿನ್ನೆ ನಮ್ಮ ಡಿಬೇಟಲ್ಲಿ ಮಾತಾಡ್ತಾ ಹೇಳ್ತಾರೆ ನಮ್ಮ BJP ವಕ್ತಾರರು, ಅವ್ರ ಮುಖ ನೋಡಿದ ತಕ್ಷಣ ನಮಗೆ ಬಾಂಗ್ಲಾದೇಶದವರು ಅವ್ರು ಪಾಕಿಸ್ತಾನದವರು ಅಂತ ಗೊತ್ತಾಗತ್ತೆ ಅಂತ. ನಾನು ನಿಮ್ಮ ಹತ್ರ ಅವ್ರ ಫೋಟೋಗಳು ಕೂಡ ಶೇರ್ ಮಾಡ್ತೀನಿ, ಅವ್ರು ಐಡೆಂಟಿಫೈ ಮಾಡಲಿ. ಇಲ್ಲಿರೋ ಸ್ಥಳೀಯ ಜನರನ್ನ ಈ ರೀತಿ ಬಾಂಗ್ಲಾದೇಶಿ ಅಂತ ಹಣೆ ಪಟ್ಟಿ ಹಚ್ಚೋದು ತುಂಬ ತಪ್ಪು. ನಾವು ರಿಲೀಫ್ಗೋಸ್ಕರ ಏನು ಸರ್ವೆ ಮಾಡಿದ್ವಿ, ನಾವು ಮನೆ ಹಂಚಕ್ಕೆ ಅಂತ ಮಾಡಿಲ್ಲ. ದಯವಿಟ್ಟು ಮಾಧ್ಯಮದವರು ಬೇರೆ ರೀತಿ ಅನ್ಯತಾ ಭಾವಿಸ್ಬಾರ್ದು. ನಾವು ಮಾಡಿದ್ದು ರಿಲೀಫ್ಗೆ ಅಂತ ಬರುವಾಗ ಹೊಡೆದೋಗಿರೋ ಮನೆ. ಅವತ್ತು ಯಾರು 3ನೇ ದಿವಸ ನಾವು ಸರ್ವೆಗೆ ತಗೊಂಡಿದ್ದು, ಅದರೊಳಗಡೆ 31 ಜನ ಹಿಂದೂಗಳಿದ್ದಾರೆ. ಆಮೇಲೆ 159 ಜನ ಮುಸಲ್ಮಾನ ಸಮುದಾಯ, ಫಕೀರ್ ಕೂಡ ಇದ್ದಾರೆ. ಅದಾದ್ಮೇಲೆ ಒಬ್ರು ಕ್ರಿಶ್ಚಿಯನ್ ಇದ್ದಾರೆ. ಒಟ್ಟು 191 ಫ್ಯಾಮಿಲೀಸ್, ಕುಟುಂಬಗಳು ಅಫೆಕ್ಟೆಡ್ ಆಗಿದ್ದು ಅಂತ. ಇವಾಗ ಅದ್ರ ಮಧ್ಯೆ ಬೇರೆ ಮನೆ ಒಡೆದೋಗಿರೋರು ಬೇರೆ ಕಡೆ ಅವತ್ತೇ ಎಲ್ಲೂ ಜಾಗ ಇಲ್ಲದೆ ಬೇರೆ ಕಡೆ ಹೋಗಿರೋದು ನಮ್ಗೆ ಲೆಕ್ಕ ಸಿಕ್ಕಿಲ್ಲ. ಆದರೆ ಅವತ್ತು ಯಾರಿದ್ರು, ನಾವು ಇವಾಗ 20ನೇ ತಾರೀಕು ಇದಾಯ್ತು, ನಾವು 23, 24ನೇ ತಾರೀಕು ಮ್ಯಾಪಿಂಗ್ ಮಾಡಿ ಸರ್ವೆ ಮಾಡಿದಾಗ ಇಷ್ಟು ಜನ ಕಂಡು ಬಂದಿದ್ದಾರೆ. ಇಲ್ಲಿ ದಲಿತರಿದ್ದಾರೆ, OBCಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಫಕೀರ್ ಅಂದರೆ ದರ್ವೇಶ್ ಅನ್ನೋ ಕ್ಯಾಟಗರಿಗೆ ಬರ್ತಾರೆ. ಇವರಿರೋದೇ ಹೊರತು ಬೇರೆಯವರು ಇಲ್ಲಿ ಯಾರೂ ಇಲ್ಲ. ಯಾರು ಬಂದರೆ BJPನವ್ರು ಕಳಿಸಿದ್ರೆ ಬರ್ಬೇಕಷ್ಟೇ. ಇಲ್ಲಿ ಸ್ಥಳೀಯರಾಗಿ ಇವರು ಇಷ್ಟೇ ಜನ ಇರೋದು. ವಿಳಂಬಕ್ಕೆ ನನ್ಗನ್ಸೋದು ಇವತ್ತು ಏನು ಅಡ್ಡಗಾಲು ಹಾಕ್ತಾ ಇದ್ದಾರೆ ಜನ. ಇವಾಗೇನು ನಾವು ಸಾಮಾಜಿಕ ನ್ಯಾಯದ ಪ್ರಶ್ನೆಯಾಗಿ ಆಲೋಚನೆ ಮಾಡುವಾಗ ಜನ ಬೀದಿಗೆ ಬಿದ್ದಿದ್ದಾರೆ, ಬೀದಿಗೆ ಬೀಳ್ಸಿದ್ದಾರೆ. ನಾನು ತಳ್ಳಲ್ಪಟ್ಟಿರೋ ಜನ ಇವರು. ಅವರಾಗೆ ಬೀದಿಗೆ ಬಂದವರಲ್ಲ, ಅವ್ರು ಹೋಮ್ಲೆಸ್ ಅಲ್ಲ. ಅವರು ನಮ್ಮ ಜಾಗದಲ್ಲಿ ಅವ್ರಿಗೆ ಮನೆ ಕಟ್ಕೊಂಡು ಬದುಕ್ತಾ ಇದ್ದಂಥವ್ರು, ಅವರನ್ನು ಬೀದಿಗೆ ತಳ್ಳಿದ್ದಾರೆ, ಅವ್ರ ಮನೆ ಒಡೆದಾಕಿದ್ದಾರೆ. ಅವರು ಏನು ಅವ್ರ ಶ್ರಮದ ಜೀವನದಿಂದ ಕಷ್ಟಪಟ್ಟು ಅವರು ಕಟ್ಕೊಂಡಿದ್ರ ಮನೆನ, ಅದನ್ನು ಸರ್ಕಾರ ಒಡೆದಾಕಿದೆ. ಅದಕ್ಕೆ ಪರಿಹಾರವಾಗಿ ಸರ್ಕಾರ ಇವತ್ತು ಅವ್ರಿಗೆ ಮನೆ ಕಟ್ಕೊಡ್ತಿದ್ದಾರೆ. ಇವತ್ತು ಅದನ್ನು ನಮ್ಮ ರೈಟ್ ವಿಂಗು ಬಲಪಂಕ್ತಿಯವಾದಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನೋ ಮುಸಲ್ಮಾನರಿಗೆ ಒಳ್ಳೆತ್ತು ಮಾಡ್ತಾ ಇದ್ದಾರೆ ಅಂತ. ಅಲ್ವೇ ಅಲ್ಲ. ಇವತ್ತು ಮುಸಲ್ಮಾನ ಸಮುದಾಯ ಆಗಿರಲಿ, ಇಲ್ಲಿ ಮನೆ ಕಳ್ಕೊಂಡ್ರೆ ಎಲ್ರಿಗೂ ಕೂಡ ಪರಿಹಾರವಾಗಿ ಸರ್ಕಾರ ಮುಂದೆ ಬಂದಿದೆ. ಅದನ್ನ ನಾವು ಸ್ವಾಗತಿಸ್ತೀವಿ ಕೂಡ. ಸರ್ಕಾರ ಅದನ್ನ ಅರ್ಥ ಮಾಡ್ಕೊಂಡಿದೆ, ಇವ್ರು ಬೀದಿಗೆ ಬಂದಿದ್ದಾರೆ. ಇವಾಗ ಅವ್ರು ವಿಳಂಬ ಮಾಡ್ತಾ ಇರೋದಕ್ಕೆ 2 ಕಾರಣ. ಒಂದು, ಈ ರೀತಿಯಾದ ನರೇಟಿವ್ನ ಬಿಲ್ಡ್ ಮಾಡ್ತಿರೋದು, ಅಡ್ಡಗಾಲಾಗ್ತಾ ಇರೋಂಥದ್ದು ಒಂದು ಕಡೆ ಇದೆ. ಇನ್ನೊಂದು, ಸಮೀಕ್ಷೆಗಳನ್ನ ಮುಗಿಸಿದ್ದಾರೆ. ಆ್ಯಕ್ಚುಲಿ ಇವತ್ತು ಅಧಿಕಾರಿಗಳು ಇದ್ರು. ಅವತ್ತು 28ನೇ ತಾರೀಕಿನಿಂದ ಅಧಿಕಾರಿಗಳು ಪ್ರತಿ ಮನೆಗೂ ಒಂದಲ್ಲ 3 ಸಲ ಭೇಟಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಇವರು ಸ್ಥಳೀಯರ, ಇವರು ಎಲ್ಲಿದ್ದಾರೆ, ಇವರ ಪರಿವಾರದ ಡೀಟೇಲ್ಸ್ ಏನು, ಪ್ರತಿ ಒಂದನ್ನು ನೋಡಿದ್ದಾರೆ, ವಿತ್ ಪ್ರೂಫ್ ತಗೊಂಡಿದ್ದಾರೆ. ಇದಕ್ಕೆ ನಾವೇ ಸಾಕ್ಷಿ, ಅವ್ರ ಜೊತೆಗೆ ನಾವಿದ್ದೀವಿ. BBMPನವರು ಮತ್ತು GBNವರು ಮತ್ತು ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಡೆಸಿದ ಸರ್ವೆ ಏನಿತ್ತು, ವಾಲಂಟಿಯರ್ಸ್ ಆಗಿ ನಮ್ಮ ಸಪೋರ್ಟ್ ಕೇಳಿದ್ರು.
ವಾಲಂಟಿಯರ್ಸ್ ಆಗಿ ನಾವು ಜೊತೆಗಿದ್ದೀವಿ. ಪ್ರತಿ ಮನೆಯಲ್ಲೂ ಕೂಡ ಅವರು ಮಾತಾಡಿಸಿ ನೋಡಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಅಂಥವ್ರನ್ನ ಭಾಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು. ಇಲ್ಲಿ ವಾಸ ಮಾಡುವಂಥ ಜನ ಕಳೆದ 5 ವರ್ಷದ ಹಿಂದೆ ಏನು BJPಯ ಸರ್ಕಾರ ಇರುವಾಗ ಕಾರ್ಪೊರೇಟ್ ಎಲೆಕ್ಷನಲ್ಲಿ ಒಬ್ಬ ಮುನೇಂದ್ರ ಕುಮಾರ್ ಅಂತೇಳಿ ಆತನ್ನ BJP ಅಭ್ಯರ್ಥಿನ ಗೆಲ್ಲಿಸಿರುವಂಥ ಪ್ರದೇಶ. ಆ BJP ಅಭ್ಯರ್ಥಿಗೆ ನಾವು ಕೆಲಸ ಮಾಡಿ ಇಲ್ಲಿ ಅವ್ರನ್ನ ಗೆಲ್ಸಿದ್ದೀವಿ ಅಂತೇಳಿ ಇಲ್ಲಿ ಜನ ಹೇಳ್ತಾರೆ. ಅವತ್ತಿಗೆ ಓಟ್ ಬೇಕಾಗಿತ್ತು, ಆ ಜನರನ್ನ ಏನೂ ಮಾತಾಡಿಲ್ಲ. ಇವತ್ತು ಇವ್ರು ಮನೆಗಳನ್ನ ಹೊಡೆದು ಹಾಕಿದ್ದಾರೆ. ಇವತ್ತು ಅವ್ರು ಮನೆ ಬೇಕು ಅಂತ ಕೇಳಿದ ಕೂಡಲೇ ಬಾಂಗ್ಲಾದೇಶದವರು ಅಂತೇಳಿ ಈ ಕೇಸನ್ನ ತಿರ್ಚುವಂಥ ಕೆಲಸನ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮಾಡ್ತಿದ್ದಾರೆ. ಇದು ಅವ್ರಿಗೆ ಸಭ್ಯತೆ ಅಲ್ಲ. ಇದು ಸರಿಯಾದಂಥ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ನಿಜವಾಗ್ಲೂ ಕೂಡ ಆ ಕಷ್ಟದಲ್ಲಿರುವಂಥ ಜನರಿಗೆ ಅವರ ಜೊತೆಯಲ್ಲಿ ನಿಲ್ಲಬೇಕಾಗಿತ್ತು. ಈ ಕಡೆ ತಿರುಗಿಯೇ ನೋಡಿಲ್ಲ ಈ ಮನುಷ್ಯ. ಇವತ್ತು ಬಂದು ಬಾಂಗ್ಲಾದೇಶದವರು ಅಂತ ಹೇಳ್ತಾರೆ. ನಾವು 1-2-3 ವಿಡಿಯೋಗಳು ನೋಡಿದ್ವಿ. ಅಲ್ಲಿರೋ ಮುಖಗಳನ್ನ ನೋಡಿದ ಕೂಡಲೇ ನಾನು ಬಾಂಗ್ಲಾದೇಶ ಅಂತ ಹೇಳ್ತೀವಿ ಅಂತೇಳಿ ನಾವು ಕೇಳ್ತೀವಿ. ಇವ್ರದೇ ಕೇಂದ್ರ ಸರ್ಕಾರ ಇರೋದು. ಇಡಿಯಾಗಿ ಬಾಂಗ್ಲಾದೇಶದವರು ಇಂಡಿಯಾದೊಳಗೆ ನುಸುಳ್ಕೊಂಬಂದ್ಬಿಟ್ರು ಅಂತಂದಾಗ ಇವ್ರ ಭದ್ರತೆ ಹೇಗಿದೆ ಅಂತೇಳಿ ಇವತ್ತು ಜನರಿಗೆ ಹೇಳ್ಬೇಕಲ್ಲ. ಇವರು ಯಾರೋ ನುಕ್ಕೊಂಡು ಬಂದ್ಬಿಟ್ಟವ್ರೆ ಮಾಡ್ಕೊಂಡವ್ರೆ ಅಂತೇಳಿ ಅದು ರಾಂಗ್ ಇನ್ಫಾರ್ಮೇಶನ್. ಯಾಕೆ ಅಂತ ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲೇ ಇರುವಂಥ ವಾಸ ಮಾಡ್ತಾ ಇರುವಂಥ ಮೈನಾರಿಟೀಸ್ ಇದ್ದಾರೆ, ಇದರಲ್ಲಿ ಹಿಂದೂಗಳು ಇದ್ದಾರೆ, ಮತ್ತು ನಮ್ಮ ದೇಶದಲ್ಲಿರುವಂಥ ಬೇರೆ ರಾಜ್ಯಗಳ ಜನ ಕೂಡ ಇಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ನಮ್ಮನ್ನ ಆಳುವಂಥ ಸರ್ಕಾರಗಳು ಕಡಿಮೆ ಕೂಲಿಗೆ ಕೆಲಸಕ್ಕೆ ಸಿಗ್ತಾರೆ ಅಂತೇಳಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಬಿಟ್ಟು ಇವತ್ತು ಅವ್ರನ್ನ ಬಾಂಗ್ಲಾದೇಶದವರು ಅಂತೇಳಿ ವಸತಿಯನ್ನು ಇದು ಮನೆಗಳನ್ನ ಹೊಡೆದಾಕೋ ಮುಂಚಿತವಾಗಿ ಇವರೊಂದು ಸರ್ವೆ ಮಾಡಿದ್ರೆ ಇವತ್ತು ಕರೆಕ್ಟ್ ಆದಂಥ ಪಿಕ್ಚರ್ ಸಿಕ್ತಿತ್ತು, ಯಾರು ಏನು ಎತ್ತ ಅಂತೇಳಿ. ಒಂದು ದ್ವೇಷ ರಾಜಕಾರಣವನ್ನು ಮಾಡೋದಕ್ಕೆ ಅಶೋಕ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ದಯಮಾಡಿ ಅನ್ಯೋನ್ಯತೆಯಿಂದ ಬದುಕ್ತಿರುವಂಥ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಕೋಮು ದ್ವೇಷವನ್ನು ಹುಟ್ಟಾಕಿ ಕದಡು ಜಾತಿ ಧರ್ಮದ ಭಾಷೆಯಲ್ಲಿ ಗಲಾಟೆಗಳನ್ನ ಹಚ್ಚೋದನ್ನ ದಯಮಾಡಿ ಮಾಡಬೇಡಿ ಅಂತೇಳಿ CPM ಪಕ್ಷ ಹೇಳುತ್ತೆ. ನಾನು ಇನ್ನೊಂದು ಕೇಳ್ತೀನಿ, ಇವರಿಗೆ ಮನೆ ಕೊಟ್ಟರೆ ನಾವು ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ರಾಜೀವ್ ಗಾಂಧಿ ನಿಗಮದ ಹತ್ರ 7 ವರ್ಷದ ಹಿಂದೆ ನಾವು ದುಡ್ಡು ಕಟ್ಟಿದ್ದೀವಿ, ನಮಗೆ ಮನೆ ಕಟ್ಟಿಲ್ಲ, ಆ ಮನೆ ಇವ್ರಿಗೆ ಕೊಡ್ತಿದ್ದಾರೆ, ನಮ್ಮ ಟ್ಯಾಕ್ಸ್ ಹಣ ಅಂತೇಳಿ ಅಲ್ಲಿ ಕೂಡ ಇನ್ನೊಂದು ತಂಡವನ್ನು ಎಬ್ಸಿ ಅಲ್ಲಿ ಕೂಡ ಕೂಡಿಸಿದ್ದಾರೆ. ನಾವು ಕೇಳ್ತೀವಿ, ಈ ಜನ ಕೂಡ ತೆರಿಗೆ ಕಟ್ಟವ್ರೆ, ಇವರೇನು ಪುಕ್ಸಟ್ಟೆ ಇರೋರಲ್ಲ. ಪ್ರತಿಯೊಂದು ವಸ್ತು ತಗೊಂಡಾಗ್ಲೂ ತೆರಿಗೆ ಕಟ್ಟಂಥ ಜನವೇ ಇವರು ಕೂಡ. ಮತ್ತು ಅಲ್ಲಿ 7 ವರ್ಷದ ಹಿಂದೆ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಸಿಕ್ಕಿಲ್ಲ ಅನ್ನೋದಕ್ಕೆ ಕಾರಣ BJP. ಅವ್ರದೇ ಸರ್ಕಾರ ಇದ್ದಿದ್ದು. ದುಡ್ಡು ತಗೊಂಡು ಅವರು ಇದಾದ ಮೇಲೆ ಮನೆಗೆ ಕೊಡಬೇಕಾಗಿತ್ತು. ಮನೆ ಕೊಡದೇ ಇರೋದ್ರಿಂದ ಅಂದ್ರೆ ಕೊಡ್ಸೋ ಕೆಲಸ ಮಾಡಲಿ, ನಾವೇನು ಅದಕ್ಕೆ ವಿರೋಧ ಇಲ್ಲ. ಮತ್ತು ಕನ್ನಡದವ್ರಿಗೂ ಕೂಡ ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು. ಎಲ್ಲೆಲ್ಲಿ ಮನೆಗಳನ್ನ ಕಳ್ಕೊಂಡಿದ್ದಾರೋ ಅವ್ರಿಗೆ ಮನೇನ ಕೊಡಬೇಕು. ಬಟ್ ಇಲ್ಲಿರೋ ಜನ ಕೂಡ ನಮಗೆ ಮನೆ ಬೇಕು ಅಂತ ಅವ್ರೇನು ಕೇಳಿರಲಿಲ್ಲ. ಇಲ್ಲಿ ಗುಡಿಸ್ಲು ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಿದ್ರು. ನೀವು ಹೊಡೆದಾಕಿರೋದ್ರಿಂದ ಪರ್ಯಾಯ ಕೊಡಿ ಅಂತ ಕೇಳ್ತಿದ್ದಾರೆ. ಅದನ್ನು ನೀವು ಇಟ್ಕೊಂಡು ಬಾಂಗ್ಲಾದೇಶ ಅಂತೇಳಿ ತಿರ್ಚಿದ್ರೆ ನಿಮ್ಗೆ 20ನೇ ತಾರೀಕು ಆಗಿರೋ ಘಟನೆ ಇಲ್ಲಿ. ಯಾವಾಗ ಬಂದ್ರಿ ನೀವು? 1ನೇ ತಾರೀಕು ಬಂದಿದ್ದೀರಾ, 31ಕ್ಕೆ ಬಂದಿದ್ದೀರಾ, ಅಷ್ಟೇ ಬಿಟ್ಟರೆ ಈ ಕಡೆ ತಿರುಗಿ ಕೂಡ ನೋಡಿಲ್ಲ. ಅರೆ ಇಲ್ಲಿ ಲೋಕಲಲ್ಲಿ ಕಾರ್ಪೊರೇಟ್ ಆಗಿ ಹಿಂದೆ ಓಟಾಗಿ ಗೆಲ್ಸ್ಕೊಂಡಿದ್ದ ಮನುಷ್ಯ ಆದರೂ ಬರಬೇಕಿತ್ತಲ್ಲ ಇಲ್ಲಿ. ಅಂದರೆ ಚುನಾವಣೆ ಬರುವಾಗ ಒಂದು ಟ್ಯಾಕ್ಟಿಕ್ಸ್ ಇರ್ತದೆ, ಚುನಾವಣೆ ಮುಗಿದ ಮೇಲೆ ಇನ್ನೊಂದು ಟ್ಯಾಕ್ಟಿಕ್ಸ್ ಇರ್ತದೆ. ಈ ಥರದಂಥ 3rd ಕ್ಲಾಸ್ ರಾಜಕೀಯ ಮಾಡೋದನ್ನು BJP ಅವ್ರು ಬಿಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಮೋದಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಥರದಾದಂಥ ಭಾಷೆಗಳು ಇವತ್ತು ಪ್ರಾರಂಭ ಆಗಿರೋದು. ಹಿಂದೂ, ಮುಸ್ಲಿಮ್ಸ್, ನೀವು ಪಾಕಿಸ್ತಾನ, ನೀವು ಬಾಂಗ್ಲಾದೇಶ ಅಂತೇಳಿ ಇಷ್ಟು ವರ್ಷ ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಬದುಕಿದ್ದೀವಿ. ಅಂಥ ಗಲಾಟೆಗಳನ್ನ ಎಲ್ಲೂ ಕೂಡ ನಾವು ನೋಡಲಿಲ್ಲ. ಇವ್ರು ಬಂದಮೇಲೆ ಯಾಕೆ ಸ್ಟಾರ್ಟ್ ಆಗ್ತಿದೆ? ಹೊಟ್ಟೆಗೂಟ ಕೇಳಬೇಡಿ, ಕೈಯಲ್ಲಿ ಉದ್ಯೋಗ ಕೇಳಬೇಡಿ, ಎಜುಕೇಷನ್ ಕೇಳಬೇಡಿ, ಬಟ್ ಜಾತಿ ಭಾಷೆ ಧರ್ಮದಲ್ಲಿ ಹೊಡೆದಾಡ್ಕೊಂಡು ಸಾಯಿರಿ ಅಂತೇಳಿ ಹೇಳ್ತಾರೆ ಅವರು. ಅದಕ್ಕೆ CPM ಪಕ್ಷ ವಿರೋಧವನ್ನು ಮಾಡ್ತದೆ. ಮತ್ತು ಇಲ್ಲಿ ಇರುವಂಥ ಜನರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕಾಗಬೇಕು. ಸರ್ವೆ ಏನು ಅಂತ ಹೇಳಿದಾಗ ಸರಿ ಇವತ್ತು ಮಾಡ್ತಿದ್ದಾರೆ, ಹೊಡೆದಾಕಿರುವಾಗ ಸರಿಯಾದ ಮಾಹಿತಿಗಳು ಸಿಗ್ತಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೂ ಕೂಡ ಆಗ್ತಿದೆ. ಬಟ್ ಈಗ ಕೆಲವು ಸಂಘ ಸಂಸ್ಥೆಗಳು 5-6 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಹತ್ರ ಅಂಕಿ ಸಂಖ್ಯೆಗಳಿದ್ದಾವೆ. ಯಾಕಂದರೆ ಕೋವಿಡ್ ಟೈಮಲ್ಲಿ ಅವ್ರು ಕೆಲಸ ಮಾಡಿ ಊಟ ತಿಂಡಿಗಳು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡೊಮಾಲಿಷನ್ ಮಾಡಿದಾಗಲೂ ಕೂಡ ಊಟಕ್ಕಾಗಿ ಅಂತ ಒಂದು ಸರ್ವೆ ಮಾಡಿದ್ದಾರೆ. ಪಕ್ಕ ಅಂಕಿ ಸಂಖ್ಯೆಗಳಿದ್ದಾವೆ. ಆ ರೀತಿ ಕನ್ಸಿಡರ್ ಮಾಡಿ ಇಲ್ಲಿರುವಂಥವ್ರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಟ್ರೆ ತಕ್ಷಣದಲ್ಲಿ ಇದು ದಿನ ಹೇಳ್ಕೊಂಡು ಹೋಗ್ತಾರೆ, ದಿನ ಪ್ರಲಾಂಗ್ ಆಗ್ತಾ ಇರ್ತದೆ, ದಿನಕ್ಕೊಂದೊಂದು ಬಾಣಗಳಿರ್ತದೆ. ವಿಶ್ವನಾಥ್ ಹೇಳ್ತಾರೆ
ಏನಂತೇಳಿ ಅವ್ರಿಗೆ ಮನೆ ಕೊಟ್ಟರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಇವ್ರ ಅಪ್ಪನ ಮನೆಯ ಕೇಳಿದ್ದಾರೆ, ಸರ್ಕಾರದ ಇದರಲ್ಲಿ ಕೇಳ್ತಿದ್ದಾರೆ. ಇವ್ರಿಗೂ ಅದಕ್ಕೆ ಏನು ಕೋರ್ಟ್ಗೆ ಹೋಗ್ತಾರೆ? ಇವ್ರ ಮನೆ ಆಸ್ತಿಲಿ ಏನಾದ್ರು ಪಾಲು ಕೇಳಿದ್ರೆ ಕೋರ್ಟ್ಗೆ ಹೋಗ್ಲಿ ಅಲ್ವಾ? ಹಾಗಾಗಿ ವಿಶ್ವನಾಥ್ ಅವರು ಕೂಡ ಈ ರೀತಿಯಾಗಿ ಮಾತಾಡೋದು ಸರಿಯಲ್ಲ. ಚುನಾಯಿತರು ಇವರೆಲ್ಲರೂ ಕೂಡ ಚುನಾವಣೆಯಲ್ಲಿ ಗೆದ್ದಂಥ ವ್ಯಕ್ತಿಗಳು, ಓಟ್ ಹಾಕಿರ್ತಾರೆ. ಓಟ್ ಹಾಕಿರೋ ಜನರದ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ನಿಲ್ಲಬೇಕು ಅಂತೇಳಿ. ಇನ್ನು ನಮ್ಮ ಲೋಕಲ್ನ MLA ಕೃಷ್ಣ ಬೈರೇಗೌಡರು, ಆದರೆ ಇಷ್ಟು ದಿನ ಆಗಿದೆ ಪಾಪ, ಇಷ್ಟೆಲ್ಲ ಸುದ್ದಿ ಆಗ್ತಿದ್ದಾವೆ, ಒಂದೇ ಒಂದು ಸುದ್ದಿನೂ ಕೂಡ ಇಲ್ಲ ಅಂತಂದ್ರೆ ಅದು ವಿಪರ್ಯಾಸ. ಹಾಗಾಗಿ ಸ್ಥಳೀಯ ಶಾಸಕರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಇಲ್ಲಿ ಅವ್ರ ವೋಟರ್ಸ್ ಏನಿದ್ದಾರೆ ಅವ್ರ ಜೊತೆಯಲ್ಲಿ ನಿಂತು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ನಾನು ಇದರ ಮುಖ ವಿನಂತಿಯನ್ನು ಮಾಡ್ತೇನೆ.